ಮಗ ಶಿವಪ್ರಕಾಶ್ ಅವರು ಮತ್ತು ಇನ್ನೊಬ್ಬರು ಶಿವಪ್ರಸಾದ್ ಅವರು, ಇಬ್ಬರು ಮಕ್ಕಳು. ಮತ್ತೆ ಅಕ್ಕ ಶಿವಲೀಲಾ ಶಿವಮಂಗಲ ಶಿವಬಸಮ್ಮ. ಹಾಂ, ಅಕ್ಕ ತಂಗಿಯರು ಶಿವಲೀಲಾ ಶಿವಮಂಗಲ ಶಿವಬಸಮ್ಮ. ಇಡೀ ತುಂಬಿದ ಕುಟುಂಬ ಅಂತ. ಅಷ್ಟು ದೂರ ಇದ್ದರೂ ಅವರಿಗೆ ಭಾಲ್ಕಿ ಮಠದ ಮ್ಯಾಗ ಅಗಾಧ ಭಕ್ತಿ, ಶ್ರದ್ಧೆ, ನಿಷ್ಠೆ ಹೊಂದಿಕೊಂಡವರು. ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಿದ್ರು. ಅವರು ಬಹುತೇಕ ಮಠದ ಏನೇ ಕಾರ್ಯ ಇದ್ದರೂ ಅವರು ಎಲ್ಲ ಕಾರ್ಯದಾಗ ಅವರು ಮುಂಚೂಣಿಯಲ್ಲಿರೋರು ತಾಯಿಯಾಗಿರ್ತಕ್ಕಂಥ ಮಹಾದೇವಿಯವರು, ಮಹಾದೇವ ಕುಂಬಾರವರು. ಬಹುತೇಕ ಭಕ್ತಿ ಶ್ರದ್ಧೆನೇ ಇವತ್ತು ಶಿವಪ್ರಕಾಶ್ ಅವರಿಗೆ ಆ ಸೂರ್ಯ ಹೋದರೂ ಚಂದ್ರನ ಬೆಳಕಲ್ಲಿ ಅದು ಕಾಣಬೇಕಂದ್ರೆ ಅದು ಶಿವಪ್ರಕಾಶ್ ಕುಂಬಾರವ್ರು ಹೇಳ್ತೀರ. ಹಂಗೆ ಅವರು ಮಹಾದೇವ ಕುಂಬಾರವರು ಅವರು ಇಡೀ ಬದುಕು ಆ ಶರಣ ಪರಂಪರೆಗೆ ಅವರು ಅಳವಡಿಸಿಕೊಂಡವರಿದ್ದರು. ಅಂಥವರು ಇತ್ತೀಚೆಗೆ 1ನೇ ತಾರೀಕು ನಾನು ದಾವಣಗೆರೆ ಒಂದು ಮದುವೆ ಇತ್ತು, ನಾನು ಹೋಗಿದ್ದೆ. ಅಪ್ಪವ್ರು ನನಗೆ ಯಾವತ್ತೂ ಅಷ್ಟು ಸರ್ತಿ ಫೋನ್ ಹಚ್ಚಿಲ್ಲ, ಒಂದು 5-6 ಸರ್ತಿ ಫೋನ್ ಹಚ್ಚು, ಸಮೀಪದಲ್ಲಿ ಹೋಗ್ರಿ. ನನ್ನ ಮನಸ್ಸು ಯಾಕಂದ್ರೆ ಸಣ್ಣದಾಗಿ ನಡೆದೋದು ಎಲ್ಲ ನೋಡಿದ್ದೆ. ಹೀಗಾಗಿ ನನಗೂ ಹೋಗೋ ಮನಸ್ಥಿತಿ ಇದ್ದರೂ ಕೂಡ ರಸ್ತೆ ಮತ್ತವರು ಇಷ್ಟು ಗಂಟೆಗೆ ಅದು ದೇಹನ ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಶಿವಪ್ರಕಾಶ್ ಸರ್ ನನಗೆ ಅವರು ಇಲ್ಲದೆ ಭಾಲ್ಕಿನಿಂದ ಬಿಟ್ಟರು. ಅಪ್ಪೋರೇ ಸಾಕಷ್ಟು ಸರ್ತಿ ಅವ್ರಿಗೆ ಫೋನು, ನಮಗೆ ಫೋನು. ಅದರಲ್ಲಿ ಹೋಗ್ಬೇಕಂತಕ್ಕಂಥ ಅಪ್ಪೋರು ಇಲ್ಲಿ ಇದ್ದರೂ ಕೂಡ ಅವ್ರ ಮನಸ್ಸು, ಭಾವ, ಕಣಕಣನು ಅಲ್ಲಿ ಕಬ್ಬುರದಾಗೆ ಹುಕ್ಕೇರಿ ಆ ಒಂದು ಇದರಲ್ಲೇ ಅಪ್ಪೋರ್ದು ಇತ್ತು. ಅಂಥವರು ಇತ್ತೀಚೆಗೆ 1ನೇ ತಾರೀಕಿಗೆ ಲಿಂಗೈಕ್ಯ ಆಗಿದ್ದಾರೆ. ಅವ್ರು ಲಿಂಗೈಕ್ಯ ಆಗಿದ್ದ ಮೇಲೆ ನೋಡ್ರಿ ಅವ್ರ ಬದುಕು ಹೆಂಗೆ ಅಂತಂದ್ರೆ ಮತ್ತದು ಶರೀರ ಮತ್ತು ಸದ್ಬಳಕೆ ಆಗಲ್ಲ ಅಂತ ಮತ್ತು ಆಸ್ಪತ್ರೆಗೆ ಅವರೇ ಬರೆದು ಕೊಟ್ಟಿದ್ದಾರೆ. ಅವತ್ತಿನ ದಿನ ಅಲ್ಲಿ ಆರ್ ಮಠಪತಿಯವರು ಬಂದು ಬಸವತತ್ವದ ವಿಧಿವಿಧಾನ ಪ್ರಕಾರ ಅದನ್ನೆಲ್ಲ ನಡೆಸಿಕೊಟ್ರು. ಅದರ ಅಪ್ಪೋರಿಗೆ ನೋವು ಎನ್ನುವುದು ನಾವು ಹೋಗಬೇಕಾಗಿತ್ತು ಅಂತಕ್ಕಂಥದ್ದು. ಅದರ ಆ ಒಂದು ದಾರಿ ಒಂದು ದೂರ ಇದ್ದ ಸಲುವಾಗಿ ಆ ಸಮಯ ಮರುದಿನ ಅಂದ್ರೆ ನಾವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೂ ಇಲ್ಲೊಂದು ನುಡಿಲವನ್ನ ಮಾಡಲಿ ಅಂತ ಅಪ್ಪವ್ರು 2-3-4 ಸರ್ತಿ ಹೇಳಿದ್ರು. ನಾವು ಕುಂಬಾರರು ಬಂದ ಮ್ಯಾಗ ಮಾಡೋಣ ಅಂತಂದಿವಿ. ಅವ್ರು ಬಂದ ಮೇಲೆ ಇವತ್ತು ನಾವು ಆಯೋಜನೆ ಅಪ್ಪವ್ರು ಮಾಡಿಸಿದ್ದಾರೆ. ಹೀಗಾಗಿ ನಿಜಕ್ಕೂ ಇದು ಜೀವನ, ಇದು ಕ್ಷಣಿಕ, ಇದು ನೀರಿನ ಮೇಗಿನ ಗುಡಿ ಇದ್ದಾನೆ. ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ. ಈಗ ಸದ್ಯ ನಾವು ಇಲ್ಲಿ ಮಾತಾಡ್ಲತ್ತಿದ್ದೀವಿ, ಇನ್ನು ಸ್ವಲ್ಪ ಹೊತ್ತಾಗ ಯಾರ್ದು ಏನಾಗ್ತದ ಅದು ಎಲ್ಲ ದೇವ್ರ ಇಚ್ಛೆ ಅದ. ಇರೋ ಸ್ಥಳ ಹೆಂಗೆ ಬದುಕಬೇಕು, ಬಾಳ್ಬೇಕಂತಕ್ಕಂಥದ್ದು ನಾವು ಕಲಿಬೇಕಂದ್ರೆ ಅದು ಮಹಾದೇವ ಕುಂಬಾರವ್ರದ್ದೇ ಕಲಿಬೇಕು. ಅಷ್ಟು ಶುದ್ಧ ಬದುಕು, ಅಷ್ಟು ಸ್ವಚ್ಛ ಬದುಕು, ಮತ್ತೊಬ್ಬರಿಗೆ ಯಾರಿಗೂ ಅವರು ಒಬ್ಬರ ಮನಸ್ಸು ಕೂಡ ನೈಸಿದ್ದು ನಾನು ನೋಡಿಲ್ಲ. ಅಷ್ಟು ಕುಟುಂಬದಲ್ಲಿ, ಸಮಾಜದಲ್ಲಿ, ಅವ್ರ ವ್ಯವಸ್ಥೆಯಲ್ಲಿ ಎಲ್ಲರ ಪ್ರೀತಿ ಗಳಿಸಿದವರು ಮಹಾದೇವ ಕುಂಬಾರ ಶರಣರು. ಅಂಥವರು ಅವರು ಲಿಂಗೈಕ್ಯ ಇನ್ನೂ ಇರಬೇಕಾಗಿತ್ತು. ಆದರೆ ಭಗವಂತನ ಇಚ್ಛೆ ಭಾಳ ಜನ ನೀವು ಹಿಂದಿನ ಹಿಡ್ಕೊಂಡು ನೋಡ್ಕೊಂಡು ಚಲೋ ನೋಡಿ ಭಾಳ ಬೇಗನೆ ಕರ್ಕೊಂಡಿದ್ದರು. ಮಹಾಪುರುಷರದು, ಮಹಾತ್ಮರದು ಹೆಚ್ಚು ಹಾಗೆ ಅವರು. ಆದರೆ ಅವ್ರು ಯಾರೂ ಅವ್ರಿನ್ನ ಇರ್ತಾರಂತಕ್ಕಂಥದ್ದೇ ಎಲ್ಲ ಮನಸ್ಸಿನಲ್ಲಿ ಅವ್ರು ಇದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಬದುಕು ಹಂಗೆ ಇತ್ತು. ಅಂಥವರು ಆ ಶರಣ ಪರಂಪರೆಯಲ್ಲಿ ಬಾಳಿ ಬದುಕಿದವರು. ಅಂಥವರು ಅವರ ಒಂದು ಆದರ್ಶಗಳನ್ನು ಮುಂದಿನವರೆಲ್ಲ ಅಳವಡಿಸ್ಕೊಂಡು ನಡೀತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇಡೀ ಭಾಲ್ಕಿ ಮಠ ಅಂದ್ರೆ ಅವ್ರಿಗೆ ಒಂದು ಪಂಚ ಪ್ರಾಣ. ಮಠದ ಏನೇ ಇದ್ದರೂ ಬಹುತೇಕ ಭಾಳ ಜನ ತನ್ನ ಮಕ್ಕಳದ್ದು ಏನಾರ ಇದ್ರು ಖುಷಿ ಪಡ್ತಾರೆ, ತನ್ನ ತಂದೆ ತಾಯಿದು ತಂದೆ ಏನಾದರೂ ಇದ್ರು ಪಡ್ತಾರೆ. ಆದರೆ ಕುಂಬಾರ ಪರಿವಾರ ಭಾಲ್ಕಿ ಮಠದ ಏನಾದರೂ ಕಾರ್ಯ ನಡೆದ್ರು ಅತೀ ಖುಷಿ ಪಡೋರು. ಅಂತ ಒಂದು ಅಪ್ಪೋರಿಗೆ ಒಂದು ಏನೋ ಒಂದು ಕಾರ್ಯ ಮಾಡಿದ್ರು ಅಂದ್ರೆ ಒಂದು ಕಾರ್ಯಕ್ರಮ ಇಡೋರೇ ಅವರು. ಒಂದು ಕಾರ್ಯಕ್ರಮ ಇಟ್ಟು ಎಲ್ಲರಿಗೂ ಸೇರಿಸಿ ಅಪ್ಪೋರಿಗೆ ಒಂದು ಸನ್ಮಾನ ಸಮಾರಂಭ
ಏನೋ ಒಂದು ಹೊಸ ಕಾರ್ಯವನ್ನು ಮಾಡಿ ಆ ಭಾಗಕ್ಕೆಲ್ಲ ಪರಿಚಯ ಮಾಡಿಸಿ ಕೀರ್ತಿ ಅದು ಮಹಾದೇವ ಕುಂಬಾರ ಶರಣರಿಗೆ ಸಲ್ತದಂತಕ್ಕಂಥ ಮಾತನ್ನು ತಿಳಿಸಿ ಅವ್ರ ಭಕ್ತಿ ಶ್ರದ್ಧೆ ಮಠದ ಒಂದು ಶ್ರದ್ಧೆನೇ ಮತ್ತು ಮುಂದೆ ಮಹಾದೇವ ಕುಂಬಾರವರು ಮತ್ತು ವೀರಣ್ಣ ಕುಂಬಾರರು ಇಬ್ಬರು ಬೀಗರಾದರು. ಅದಕ್ಕೆ ಅವ್ರ ಮಗಳು ಶ್ರೀದೇವಿ ಅವರಿಗೆ, ಮಗ ಆಗಿರ್ತಕ್ಕಂಥ ಶಿವಪ್ರಕಾಶ್ ಅವರಿಗೆ ಅದು ಮದುವೆ ಆಗಲಿಕ್ಕೂ ಮಠನೇ ಅದಕ್ಕೆ ಮೂಲ ಕಾರಣ. ಅಲ್ಲಿ ಈ ಕಡೆ ನಮ್ಮ ವೀರಣ್ಣವ್ರ ಮಗಳಿಗೆ ತೋರಿಸ್ತಕ್ಕಂಥ ಒಂದು ಇದು ನಡೆದಿತ್ತು. ಅಪ್ಪವರು ಅಲ್ಲಿ ಹೋದಾಗ ಅಪ್ಪರೇ ಶಿವಪ್ರಕಾಶ್ ಸರ್ ಅವ್ರದ್ದು ಇದು ಜೋಡಿ ಚಲೋ ಕಲಿತದಲ್ಲ ಎಂಬ ಮಾತು ಹೇಳಿದರು. ಅದು ಹೇಳಿದ್ದು ಅದು ಆಚರಣೆಯಲ್ಲಿ ಬಂತು. ಮುಂದೆ ಅವ್ರಿಗೊಂದು ಚಿಂತೆ ಮಗ ಇಲ್ಲಲ್ಲ ಅಂತಕ್ಕಂಥದ್ದು. ಅಪ್ಪರು ಅವಾಗ ನಿಮಗೆ ಖಂಡಿತವಾಗಿ ಮಕ್ಕಳು ಆಗ್ತಾರ ಮತ್ತು ಮುಂದೆ ಪ್ರಜ್ವಲ್ ಜನ್ಮ ತಾಳ ಒಟ್ಟಾರೆ ಏನೋ ಅಲ್ಲಿ ಗುರುಗಳ ಮ್ಯಾಗ ಒಂದು ಇದು ಇಟ್ಕೊಂಡು ಹೋದಾಗ ಅದು ಎಲ್ಲವೂ ಆ ಗುರುಗಳ ಆಶೀರ್ವಾದನೇ ಹಂಗೆ ಆ ನಿಷ್ಠೆ ಶ್ರದ್ಧೆ ಭಕ್ತಿನೇ ಆ ಮಟ್ಟಕ್ಕೆ ಬೆಳೆಸ್ತದ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಒಬ್ಬ ಆದರ್ಶ ಶಿಕ್ಷಕರು ಬಸವ ತತ್ವ ಅತ್ಯಂತ ನಿಷ್ಠೆಯಿಂದ ಪಾಲಿಸಿದವರು ಅಂಥವರು ನಿಜಕ್ಕೂ ಅವ್ರ ಒಳಗೂ ಹೊರಗೂ ಸ್ವಚ್ಛ ಬದುಕವುದಾಗಿತ್ತು. ಅಂತ ಮಹಾದೇವ ಕುಂಬಾರ ಶರಣರು ಎಲ್ಲರಿಗೂ ಮಾದರಿ ಇದಾದಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಇನ್ನೂ ಇದು ಎಲ್ಲಕ್ಕಿಂತ ಹೆಚ್ಚು ಅಪ್ಪೋರಿಗೆ ಭಾಳ ಅವ್ರ ಬಗ್ಗೆ ಒಂದು ಹೆಚ್ಚಿನದು ಭಕ್ತಿ ಶ್ರದ್ಧೆ ಒಬ್ಬರೊಬ್ಬರು ಆ ರೀತಿ ಆ ವ್ಯಕ್ತಿತ್ವವನ್ನು ಅವರು ಬೆಳೆಸಿದ್ರು. ಅಪ್ಪೋರ ಪ್ರೀತಿ ಪೂರ್ತಿ ಪಾತ್ರರಾದವರು. ಇನ್ನು ಎಲ್ಲರೂ ತಾವು ತಮ್ಮ ನುಡಿ ನಮನವನ್ನು ಸಲ್ಲಿಸೋದಿದ್ರಿ. ಮುಂದಿನ ಕಾರ್ಯಕ್ರಮ ಇದ್ದಿದ್ದ ಸಲುವಾಗಿ ಅಪ್ಪೋರು ನೀವು ಮೊದಲು ಮಾತಾಡಿದೆ ಅಂತಂದರು. ಹೀಗಾಗಿ ಒಟ್ಟಾರೆ ಎತ್ತಣ ಮಾಮರ ಎತ್ತಣ ಕೂಗಿಲೆ ಅನ್ನಕ ಅದು ಎತ್ತಣಿದಂಥ ಸಮನ್ವಯ ಅಂತಕ್ಕಂಥ ಒಂದು ವಚನದ ಒಂದು ಬದುಕು ಆಲ್ಕಿ ಮಠಕ್ಕೂ ಮತ್ತು ನಮ್ಮ ಮಹಾದೇವ ಕುಂಬಾರು ಹುಕ್ಕೇರಿ ತಾಲೂಕಿನವರು ಇಲ್ಲದಕ್ಕೆ ಸಂಬಂಧ ಇದು ಭಕ್ತಿನೇ ಇಷ್ಟೆಲ್ಲ ಕೂಡಿಸಿದೆ. ಮುಂದೆ ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಒಳ್ಳೆ ಆದರ್ಶರಾಗಿ ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಕಡೆ ಭಾರತೀಯ ತಾಯಿಯವರು ಇರ್ಬೋದು, ಶ್ರೀದೇವಿಯವರು ಇರ್ಬೋದು, ಇಲ್ಲಿ ಶಿವಪ್ರಕಾಶ್ ಕುಂಬಾರ್ ಸರ್, ಪ್ರಭು ಅವರು, ಇಡೀ ಅವರು ಎಲ್ಲ ಪರಿವಾರ ಒಳ್ಳೆಯ ರೀತಿಯಿಂದ ಸೇವೆ ಆ ನಿಷ್ಠೆ ಶ್ರದ್ಧೆ ಇಟ್ಕೊಂಡು ಮಾಡ್ಕೊಂಡು ನಡೀತಾ ಇದ್ದಾರೆ. ಇವತ್ತು ಆ ಮಹಾದೇವ ಕುಂಬಾರ್ ಅವ್ರದ್ದೇ ಸಂಸ್ಕಾರ, ವೀರಣ್ಣ ಕುಂಬಾರ್ ಅವ್ರದ್ದೇ ಒಂದು ಸಂಸ್ಕಾರ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣ.